ಆಕಾಶವಾಣಿ ಪ್ರಾಣಿ ಕಲ್ಯಾಣ ಪಕ್ಷದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿಯ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಜಿಲ್ಲಾ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದ ಕ್ಯಾಪ್ಟನ್ ಡಾಕ್ಟರ್ ಸಿ.ಪಿ. ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು ಜನವರಿ 14ರಿಂದ 30ರವರೆಗೆ ಪ್ರಾಣಿ ಕಲ್ಯಾಣ ಪಕ್ಷ ಅಂತ ಆಚರಿಸ್ತೀವಿ. ಮುಖ್ಯವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಆಚರಣೆಯ ಮಹತ್ವ, ಉದ್ದೇಶ ಮತ್ತು ಈ ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟ ವಿವಿಧ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ಜಿಲ್ಲಾ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದಂಥ ಕ್ಯಾಪ್ಟನ್ ಡಾಕ್ಟರ್ ಚೇಂದ್ರಿಮಾಡ ತಿಮ್ಮಯ್ಯ ಅವರು. ನಮಸ್ಕಾರ ಡಾಕ್ಟರ್ ತಿಮ್ಮಯ್ಯ ಅವರೇ. ನಮಸ್ಕಾರ. ಈಗ ಮೊದಲಿಗೆ ನಮ್ಮ ಕೇಳುಗರಿಗೆ ಈ ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಆಚರಣೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಪ್ರಾಣಿ ಕಲ್ಯಾಣ ಪಾಕ್ಷಿಕ ಅಂತ ಹೇಳುವಂಥದ್ದು ಭಾರತ ಸರ್ಕಾರದ ಎನಿಮಲ್ ವೆಲ್ಫೇರ್ ಬೋರ್ಡ್. ಇದರಿಂದ ನಾವು ಪ್ರತಿ ವರ್ಷ ಜನವರಿ 14ರಿಂದ ಜನವರಿ 30ರ ತನಕ ಆಚರಿಸ್ತಾ ಬಂದಿದ್ದೀವಿ. ಈ ಆಚರಣೆಯ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಮತ್ತು ಎಲ್ರಿಗೂ ಈ ಪ್ರಾಣಿಗಳ ಬಗ್ಗೆ ಇರುವಂಥ ಒಂದು ಅವೇರ್ನೆಸ್ ಅಥವಾ ನಾವು ಏನು ತಿಳುವಳಿಕೆ ಕೊಡಬೇಕು, ಪ್ರಾಣಿಗಳ ಒಂದು ಕಲ್ಯಾಣದ ಬಗ್ಗೆ ಅವರಿಗೆ ಇರುವಂಥ ಕಾನೂನುಗಳು, ಹಾಗೆ ಪ್ರಾಣಿಗಳ ಬಗ್ಗೆ ಅವರಿಗೆ ಇರುವಂಥ ಒಂದು ಪ್ರೀತಿ, ಇದನ್ನೆಲ್ಲ ನಾವು ಅವೇರ್ನೆಸ್ ಆಗಿ ಅಥವಾ ಅವರಿಗೆ ಒಂದು ತಿಳುವಳಿಕೆ ಮೂಲಕ ತಿಳಿಸ್ಬೇಕು ಅಂತ ಭಾರತ ಸರ್ಕಾರ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದಿದೆ. ಎನಿಮಲ್ ವೆಲ್ಫೇರ್ ಫಾರ್ಟ್ನೈಟ್ ಅಂದರೆ ಪ್ರಾಣಿ ಕಲ್ಯಾಣ ಪಾಕ್ಷಿಕದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಸಮಾಜದಲ್ಲಿ ಇತ್ತೀಚಿನ ಈಗ ಶಾಲೆ ಮಕ್ಕಳಿರ್ಬೋದು ಅಥವಾ ತುಂಬಾ ಕೆಲಸದ ಒತ್ತಡದಿಂದ ಇದ್ರ ಬಗ್ಗೆ ಏನೂ ತಿಳ್ಕೊಳ್ಳೋದಂತ ಇರುವಂಥ ಜನರಿರ್ಬೋದು, ಅವರುಗಳಿಗೆ ನಾವು ಅವೇರ್ನೆಸ್ ಕ್ಯಾಂಪ್ ಅಂದರೆ ಅವರಿಗೆ ತಿಳುವಳಿಕೆ ಮೂಲಕ ಅಂದರೆ ಏನೇನು ಆಕ್ಟಿವಿಟೀಸ್ ಮಾಡ್ಬೋದು, ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇಂದಿನ ಮಕ್ಕಳೇ ನಮ್ಮ ದೇಶದ ಮುಂದಿನ ಪ್ರಜೆಗಳು ಅಂತ ಹೇಳಿದ್ಮೇಲೆ ಮಕ್ಕಳಲ್ಲಿ ನಾವು ಈ ಪ್ರಾಣಿಗಳ ಬಗ್ಗೆ, ಪ್ರಾಣಿ ಕಲ್ಯಾಣದ ಬಗ್ಗೆ ಜಾಸ್ತಿ ಒಂದು ತಿಳುವಳಿಕೆ ಕೊಡಬೇಕಾಗುತ್ತೆ. ಅದಕ್ಕಾಗಿ ನಾವು ಅವರಿಗೆ ಒಂದು ಪ್ರಬಂಧಗಳನ್ನ ಮಾಡಿಸ್ಬೋದು ಅಥವಾ ಒಂದು ಚಿತ್ರಕಲಾ ಕಾಂಪಿಟಿಷನ್ಗಳನ್ನ ಮಾಡ್ಬೋದು. ಹಾಗೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ಡಿಬೇಟ್ ಇರ್ಬೋದು, ಎಲೋಕೇಶನ್ ಇರ್ಬೋದು, ಪ್ರಶ್ನೆ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಶಾಲೆಗಳ ಮುಖಾಂತರ ಉಪಾಧ್ಯಾಯರುಗಳು ಹಮ್ಮಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಪ್ರಾಣಿಗಳ ಬಗ್ಗೆ ಬಹಳ ಒಂದು ಪ್ರೀತಿ ಬೆಳೆಯುವಂಥ ಒಂದು ಅವಕಾಶ ಸಿಗುತ್ತೆ. ಹಾಗೆ ನಮ್ಮ ಪಶುಪಾಲನೆ ಇಲಾಖೆ ದೇಶಾದ್ಯಂತ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ಜನರಿಗೆ ತಿಳುವಳಿಕೆ ಕೊಡೋದ್ರ ಜೊತೆಗೆ ತುಂಬ ನೋವಿನಲ್ಲಿರೋ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡೋದಾಗ್ಲಿ ಅಥವಾ ಅವುಗಳ ಆರೈಕೆ ಮಾಡೋದಾಗ್ಲಿ, ಯಾರು ಪ್ರಾಣಿಗಳನ್ನ ಬೀದಿಯಲ್ಲಿ ಬಿಟ್ಟಿರ್ತಾರೋ ಅವುಗಳನ್ನ ಹಿಡಿದು ಬೇರೆ ಉತ್ತಮ ಮಾಲೀಕರು ಯಾರು ಸಿಗ್ತಾರೋ ಅವರಿಗೆ ಒಂದು ಅಡಾಪ್ಷನ್ ಪ್ರೋಗ್ರಾಮ್, ದತ್ತು ಕೊಡುವಂತ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತನ್ನ ಹಾಗೆ ವರ್ಷ ಇಡೀ ಮಾಡ್ತಾ ಇದ್ರು ಈ 15 ದಿವಸದಲ್ಲಿ ಜಾಸ್ತಿ ಇದನ್ನ ಮಾಡ್ತಾರೆ. ಹಾಗೆ ಲೀಗಲ್ ಅವೇರ್ನೆಸ್ ಅಂದ್ರೆ ನಮ್ಮ ದೇಶದಲ್ಲಿ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಈಗ ನಾನು ಏನಾದ್ರು ನಿಮಗೆ ಹೊಡೆದು ಬಿಟ್ರೆ ನೀವು ಫಸ್ಟ್ ಅಂತ ಏನ್ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಆದ್ರೆ ನಮ್ಮ ದೇಶದಲ್ಲಿ ಪ್ರಾಣಿಗಳ ಮೇಲೆ ಏನಾದ್ರೂ ದೌರ್ಜನ್ಯ ನಡೆದ್ರೆ ಏನ್ ಮಾಡಬಹುದು ಅಂತ ಹೇಳೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅದರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪಾಕ್ಷಿಕದಲ್ಲಿ ನಾವು ಈ ಲೀಗಲ್ ಅವೇರ್ನೆಸ್ ಬಗ್ಗೆನೂ ತಿಳಿಸಬೇಕಾಗುತ್ತೆ. ಅಂದ್ರೆ ಕಾನೂನು ನಡಿಯಲ್ಲಿ ಪ್ರಾಣಿಗಳಿಗೆ ಯಾವ್ಯಾವ ಒಂದು ಹಕ್ಕಿದೆ ಇದನ್ನ ಜನರಿಗೆ ತಿಳಿಸಿದಾಗ ಜನರಲ್ಲಿ ಒಂದು ಅವೇರ್ನೆಸ್ ಬರ್ತದೆ. ಹಾಗೆ ನಾವು ಆಹಾರ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ. ಅಂದ್ರೆ ಬೀದಿ ಪೋಷಣೆ ಮಾಡುವಂತ ಅಥವಾ ಅನಾಥವಾಗಿರುವಂತ ಪ್ರಾಣಿಗಳಿಗೆ ಆಹಾರ ಕೊಡುವುದಾಗ್ಲಿ, ಅದಕ್ಕೆ ಚಿಕಿತ್ಸೆ ಕೊಡುವುದಾಗ್ಲಿ, ಲಸಿಕೆ ಹಾಕುವುದಾಗ್ಲಿ, ಹೀಗೆ ತುಂಬಾ ಕಾರ್ಯಕ್ರಮಗಳನ್ನ ಈ ಒಂದು 15 ದಿವಸದಲ್ಲಿ ಹಮ್ಮಿಕೊಳ್ಳೋದು. ಅಂದ್ರೆ ಇಡೀ ವರ್ಷ ಇಡೀ ನಡೆಸಬೇಕು ಅಂತ ಹೇಳೋ ಒಂದು ತಿಳುವಳಿಕೆ ಕೊಡುವಂಥದ್ದೇ ಮುಖ್ಯ ಉದ್ದೇಶವಿದೆ. ಇಡೀ ವರ್ಷದಲ್ಲಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ನಡೀತಲೇ ಇರಬೇಕಾಗುತ್ತೆ. ಹೌದು. ಇನ್ನು ಇಲ್ಲಿ ಒಂದು ವಿಚಾರ ಡಾಕ್ಟರ್ ತಿಮ್ಮಯ್ಯ ಅವರೇ, ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಒಂದು ಪ್ರಸ್ತಾಪ ಬಂತು, ಏನು ಅದರ ಕೆಲಸ ಅಂತಂದು? ನೋಡಿ, ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಹೇಳೋದು ಏನಿದೆ ಅಂದರೆ ಎನಿಮಲ್ ವೆಲ್ಫೇರ್ ಬೋರ್ಡ್ ಅಂತಾರೆ ಇದಕ್ಕೆ. ಇದರ ಮುಖ್ಯ ಕೆಲಸ ಏನಂತ ಹೇಳಿದ್ರೆ, ಇಡೀ ದೇಶಾದ್ಯಂತ ಪ್ರಾಣಿ ಕಲ್ಯಾಣದ ಬಗ್ಗೆ ಇರುವ ಕಾನೂನುಗಳನ್ನು
ಶಿಸ್ತಾಗಿ ಅಳವಡಿಸ್ಕೊಳ್ತಾರಾ ಇಲ್ವಾ ಅಂತ ನೋಡುವಂಥದ್ದು. ಇದರಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತುಂಬಾ ಇಲಾಖೆಗಳು ಬರುತ್ತೆ. ಈ ಅನಿಮಲ್ ವೆಲ್ಫೇರ್ ಬೋರ್ಡ್ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಇರುವಂತ ಒಂದು ಸಂಸ್ಥೆ. ಸೊ ಇದು ಸರ್ಕಾರದ ಒಂದು ಭಾಗವಾಗಿರುತ್ತೆ. ರಾಷ್ಟ್ರಮಟ್ಟದ ಸಂಸ್ಥೆ, ರಾಷ್ಟ್ರಮಟ್ಟದ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ಹೇಳೋದು ರಾಷ್ಟ್ರಮಟ್ಟದ ಸಂಸ್ಥೆ. ಈ ಸಂಸ್ಥೆ ಇಡೀ ಪ್ರಾಣಿಗಳ ಒಂದು ಯೋಗಕ್ಷೇಮ ಮತ್ತು ಅದ್ರ ಮೇಲೆ ಆಗುವಂತ ದೌರ್ಜನ್ಯಗಳನ್ನ ತಡೆಗಟ್ಟುವುದು, ಇದ್ರ ಮೇಲೆ ಕ್ರಮ ವಹಿಸುವಂತ ಒಂದು ಸಂಸ್ಥೆ ಆಗಿರುತ್ತೆ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಪ್ರಾಣಿನ ತಾವು ಸಾಕಿದ್ರೆ ಅದು ನನ್ನ ಸ್ವತ್ತು, ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಭಾವನೆ ಜನರಲ್ಲಿ ಇದೆ. ಸೊ ಇದು ಒಂದು ತಪ್ಪು. ಯಾಕಂತ ಹೇಳಿದ್ರೆ ಪ್ರಾಣಿ ನಿಮ್ಮದು ಇರ್ಬೋದು, ಆದ್ರೆ ಅದರ ಮೇಲೆ ದೌರ್ಜನ್ಯ ನಡೆಸಲಿಕ್ಕೆ ನಿಮ್ಗೆ ಹಕ್ಕಿಲ್ಲ. ಪ್ರಾಣಿಯ ಹಕ್ಕು ನಿಮ್ಮ ಮೇಲೆ ಇರ್ಬೋದು, ನಾವು ಬಿಡಬೇಕಾಗುತ್ತೆ. ಯಾವುದೆಲ್ಲ ಇದು ಅಂತ ಹೇಳಿದ್ರೆ ನಾವು ಇದನ್ನ 5 ಮುಖ್ಯ ಒಂದು ವಿಂಗಡಣೆ ಮಾಡ್ಕೋಬಹುದು. ಪ್ರಾಣಿ ಕಲ್ಯಾಣದಲ್ಲಿ ಒಂದು ಹಂಗರ್ ಅಂಡ್ ಥರ್ಸ್ಟ್, ಅಂದ್ರೆ ನೀವು ಆಹಾರ ಕೊಡದೆ ಮತ್ತೆ ನೀರು ಕೊಡದೆ ಇಟ್ರೇನು ಅದು ದೌರ್ಜನ್ಯ ಆಗುತ್ತೆ. ಪ್ರಾಣಿಗಳನ್ನ ಸಾಕದ ಮೇಲೆ ಅಂದ್ರೆ ಯಾವುದೇ ಒಂದು ಪ್ರಾಣಿ ಇರ್ಬೋದು, ನೀವು ಅದನ್ನ ಕಟ್ಟಾಕ್ಬಿಡೋದು, ಅದಕ್ಕೆ ಏನೂ ಕೊಡಲ್ಲ, ಇದು ಒಂದು ದೌರ್ಜನ್ಯನೇ. ಹಾಗೆ ಅದಕ್ಕೆ ನೋವುಂಟು ಮಾಡುವುದು, ಅದು ಹೊಡೆಯೋದಿರ್ಬೋದು, ಬಡಿಯೋದಿರ್ಬೋದು, ತಿವಿಯೋದಿರ್ಬೋದು, ತಾವೆಲ್ಲ ನೋಡಿರ್ಬೋದು. ದೊಣ್ಣೆ ತಗೊಂಡು ತಿವಿತಾರೆ, ದೊಣ್ಣೆ ತಗೊಂಡು ಹೊಡಿತಾರೆ. ಅಂದ್ರೆ ಯಾವುದೇ ಒಂದು ಪ್ರಾಣಿ, ಅದು ನಾಯಿ ಇರ್ಬೋದು, ಹಸು ಇರ್ಬೋದು, ಕುದುರೆ ಇರ್ಬೋದು, ಪ್ರಾಣಿಗಳಿಗೆ ನೋವಾಗಬಾರ್ದು, ಅದಕ್ಕೆ ಗಾಯ ಆಗಬಾರ್ದು. ಅದಕ್ಕೆ ಕೆಲವು ಜನ ಬಿಸಿನೀರು ಹಾಕ್ಬಿಡೋದು, ಕೆಲವು ಜನ ಎಣ್ಣೆ ಸುರಿಯೋದು, ಇದೆಲ್ಲ ಮಾಡ್ತಾರೆ. ಅಂದ್ರೆ ನಾವು ಯಾವುದೇ ಒಂದು ಮಾಡಿದ್ರು ಕಾನೂನಿನಲ್ಲಿ ಇದಕ್ಕೆ ಶಿಕ್ಷೆ ಆಗುವಂತ ಅವಕಾಶ ಇದೆ. ಹಾಗೆ ನೀವು ಪ್ರಾಣಿಗಳನ್ನ ಸಾಕಿದಾಗ ಫಿಯರ್, ಅಂದ್ರೆ ನಾವು ಅದಕ್ಕೆ ಬೆದರಿಸಬಾರ್ದು. ಪ್ರಾಣಿಗಳಿಗೆ ಬೆದರಿಸಿದ್ರು ನಿಮಗೆ ಶಿಕ್ಷೆ ಆಗ್ಬೋದು, ತಪ್ಪೇ. ಅಂದ್ರೆ ಅದಕ್ಕೆ ಸ್ಟ್ರೆಸ್ ಉಂಟಾಗಬಾರ್ದು, ಅದಕ್ಕೆ ಬೆದರಿಸಬಾರ್ದು, ಅದಕ್ಕೆ ಭಯ ಆಗಬಾರ್ದು. ಹಾಗೆ ಅದರ ಬಿಹೇವಿಯರ್ ಅಂದ್ರೆ ಅದು ನಾರ್ಮಲ್ ಆಗಿ ಊಟ ತಿಂಡಿ ಮಾಡ್ಕೊಂಡು ಮಲಗಲಿಕ್ಕೆ ಕೊಡುವಂತ ನೀವು ಒಂದು ಅವಕಾಶ ಕೊಡಬೇಕೇ ವಿನ ಅದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ನಿಮಗೆ ಕಾನೂನಿನಲ್ಲಿ ಶಿಕ್ಷೆ ಆಗಬಹುದು ಅಂತ ಹೇಳೋದು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಇದರ ಅವೇರ್ನೆಸ್ ಅಂದ್ರೆ ಇದನ್ನ ಜನರಿಗೆ ತಿಳಿಸುವಂತ ಮುಖ್ಯ ಕಾರ್ಯಕ್ರಮನೇ ಈ ಒಂದು 15 ದಿನದ ಕಾರ್ಯಕ್ರಮ. ಈಗ ಡಾಕ್ಟರ್ ತಿಮ್ಮಯ್ಯ ಅವರೇ, ಒಂದು ಅಂಶ ಬರುತ್ತೆ ಇಲ್ಲಿ. ಈಗ ನಾವು ಪ್ರಾಣಿಗಳನ್ನು ಸಾಧಾರಣವಾಗಿ ಈಗ ಹೋರಿಗಳನ್ನು ಕಸಿ ಮಾಡಿಸ್ತೀವಿ, ಅದು ಕೂಡ ಒಂದು ರೀತಿ ನೋವನ್ನು ಉಂಟು ಮಾಡುತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ಹಸುಗಳನ್ನು ಸಾಕುವಾಗ ಕೊಂಬುಗಳನ್ನು ಸುಡ್ತೀವಿ, ಅವು ಕೂಡ ಇದರ ಅಡಿಯಲ್ಲಿ ಬರ್ತಾವೋ ಹೇಗೆ ಅಂತೀರಿ? ನೋಡಿ, ಯಾವುದೇ ಒಂದು ಈ ಥರ ತಾವು ಹೇಳಿದಾಗೆ ಕಸಿ ಮಾಡೋದಾಗ್ಲಿ, ಕೊಂಬು ಸುಡೋದಾಗ್ಲಿ, ಇದೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್. ಮತ್ತೆ ಗೊರಸಿಗೆ ಲಾಳವನ್ನು ಕಟ್ಟೋದು, ಹೌದು, ಇದೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರೋದ್ರಿಂದ ವೆಟರ್ನರಿ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಪಶು ವೈದ್ಯಕೀಯ ಸೇವೆಯ ಅಡಿಯಲ್ಲಿ ಬರುವಂತ ಕೆಲವು ಕೆಲಸಗಳನ್ನ ಪಶುವೈದ್ಯರು ಹೇಗೆ ಅದಕ್ಕೆ ನೋವು ಕಡಿಮೆ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ. ಇಲ್ಲಿ ನಾನು ಏನು ಇಷ್ಟಪಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತಾವು ಹೇಳಿದ್ ನಿಜ. ಕೆಲವು ಜನ ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಕಸಿ ಮಾಡೋ ರೀತಿಯಲ್ಲಿ ನುರಿತ ತಜ್ಞ ವೈದ್ಯರ ಹತ್ರನೇ ಮಾಡಿಸ್ಬೇಕು, ಪಶು ಆಸ್ಪತ್ರೆಗೆ ಹೋಗಿ ಮಾಡಿಸಲ್ಲ. ಅವ್ರು ಏನ್ ಮಾಡ್ತಾರೆ, ಕೆಲವು ಹಳ್ಳಿಗಳಲ್ಲಿ ಈಗಲೂ ಆ ಸಿಸ್ಟಮ್ ಇದೆ. ಒಂದು ದೊಣ್ಣೆ ಅಥವಾ ಕಲ್ಲಲ್ಲಿ ಇಟ್ಬಿಟ್ಟು ಅದರ ಬೀಜಗಳನ್ನ ಜಜ್ಜಿ ಬಿಡೋದು ಎಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇದು ಪ್ರಾಣಿ ಕಲ್ಯಾಣ ನಿಯಮದಡಿ ತಪ್ಪಾಗುತ್ತೆ. ಆದ್ರೆ ನುರಿತ ತಜ್ಞ ವೈದ್ಯರು ಏನ್ ಮಾಡ್ತಾರೋ ಅದಕ್ಕೆ ಅವಕಾಶ ಖಂಡಿತ ಇದೆ. ಕೊಂಬು ಸುಡುವಂತದ್ದಾಗ್ಬೋದು, ಬೀಜ ಹೊಡಿಸುವಂತದ್ದಾಗ್ಬೋದು, ಲಾಳ ಕಟ್ಸುವಂತದ್ದು ಮೊದಲಿತ್ತು. ಹೌದು, ಅಂದ್ರೆ ಇದರಲ್ಲಿ ಕಲ್ಯಾಣನೂ ಬರುತ್ತೆ, ರೈತರ ಹಿತಾಸಕ್ತಿನೂ ಬರುತ್ತೆ. ಆದರೆ ನಾವು ಮಾಡುವ ರೀತಿ ನೋಡ್ಬೇಕಾಗುತ್ತೆ, ಅಂದ್ರೆ ಅಹಿಂಸಾತ್ಮಕವಾಗಿ ಮಾಡ್ಬೇಕು. ನೋಡಿ, ಇದು ನೀವು ತಾವು ಅಹಿಂಸಾತ್ಮಕ ಅಂತ ಹೇಳಿದ್ರೆ ನನಗೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ನೆನಪಾಯ್ತು. ಏನ್ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು? ಆವಾಗ್ಲೇ ಹೇಳಿದ್ರು, ಎ ನೇಷನ್ಸ್ ಪ್ರೋಗ್ರೆಸ್ ಈಸ್ ಜಡ್ಜ್ಡ್ ಬೈ ಹೌ ಇಟ್ ಟ್ರೀಟ್ಸ್ ದ ಎನಿಮಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ದೇಶದ ಒಂದು, ನಾವು ಹೇಳ್ತೀವಲ್ಲ ಈಗ ನಾವು ಮುಂದುವರೆದ ರಾಷ್ಟ್ರ ಅಂತ, ತಾವು ಬರೇ ಮುಂದುವರೆದ ರಾಷ್ಟ್ರನ ಡಾಲರ್ ರಿಸರ್ವ್ ಅಲ್ಲೋ ಗೋಲ್ಡ್ ರಿಸರ್ವ್ ಅಲ್ಲೋ ಅಳಿಲಿಕ್ಕಾಗಲ್ಲ. ತಾವು ಎಷ್ಟೇ ಮುಂದುವರಿರಿ, ನೀವು ನಿಮ್ಮ ಪ್ರಾಣಿಗಳನ್ನ ಹೇಗೆ ನಡೆಸ್ಕೋತಿರೋ ನಿಮ್ಮ ದೇಶದಲ್ಲಿ, ಅದ್ರ ಮೇಲೆ ನಾವು ನಿಮ್ಮನ್ನ ಮುಂದುವರೆದ ರಾಷ್ಟ್ರ ಅಂತ ಕೇಳ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಪ್ರಾಣಿ ಕಲ್ಯಾಣ ನಿಯಮ ಇದಕ್ಕಾಗಿ ಬಹಳ ಈಗ ಅಗತ್ಯತೆ ಕಾಣಿಸ್ತಾ ಇದೆ. ಈಗ ನಾವು ಸಾಧಾರಣವಾಗಿ ಸಾಕು ಪ್ರಾಣಿಗಳನ್ನು ಮಾಂಸದ ಉದ್ದೇಶಕ್ಕಾಗಿ ಸಾಕಾಣಿಕೆ ಮಾಡ್ತೀವಿ. ಈ ಪ್ರಾಣಿಗಳನ್ನು ಆಮೇಲೆ ನಾವು ವಧೆ ಮಾಡಬೇಕಾಗತ್ತೆ ಮಾಂಸಕ್ಕೋಸ್ಕರ. ಈ ಪ್ರಾಣಿಗಳನ್ನು ವಧೆ ಮಾಡುವಾಗ ಏನು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಪ್ರಾಣಿಗಳನ್ನು ಸಾಕುವುದು ಮನುಷ್ಯನ ಒಂದು ಕಸುಬು. ಅದನ್ನ ಮಾಂಸಕ್ಕಾಗಿ ಸಾಕುವಂತ ಪ್ರಾಣಿಗಳು ಹಲವಾರಿದೆ. ಹಾಡಿರ್ಬೋದು, ಕುರಿ ಇರ್ಬೋದು, ಹಂದಿ ಇರ್ಬೋದು, ಕೋಳಿ ಇರ್ಬೋದು, ಎಲ್ಲದನ್ನ ನಾವು ಮಾಂಸಕ್ಕಾಗಿ ಸಾಕ್ತಿವಿ ನಿಜ. ಆದ್ರೆ ಅದನ್ನ ವಧೆ ಮಾಡುವಾಗ ಸಾಗಿಸ್ಬೇಕಾದ್ರೆ ಬಹಳಷ್ಟು ಕಾನೂನುಗಳನ್ನ ಅನುಸರಿಸಬೇಕಾಗುತ್ತೆ. ಸೊ ಇಂಥ ದೃಷ್ಟಿಯಲ್ಲಿ ನಾವು ಅದಕ್ಕೆ ಹಿಂಸೆ ಕೊಟ್ಟು ಸಾಯಿಸುವಂಥದ್ದು ಮಾಡಿದ್ರೆ ಖಂಡಿತ ಕಾನೂನು ನಡೆಯೋದು ದೊಡ್ಡ ಒಂದು ಅಪರಾಧ ಆಗುತ್ತೆ. ಪ್ರಾಣಿ ಕಲ್ಯಾಣ ಕಾಯ್ದೆ ಅಡಿ ಇದನ್ನ
ಜಾನುವಾರು ಸಾಗಾಣಿಕೆ ಕಾಯ್ದೆ 2006 ಅಂತ ಮಾಡಿದ್ದಾರೆ. ಪ್ರಾಣಿಗಳಿಗೆ ನಾವು ಯಾವುದೇ ಒಂದು ತೊಂದರೆ ಕೊಡದಾಗೆ ಸಾಗಿಸ್ಬೇಕು. ಈಗ ನೋಡಿ, ನೀವು ಮಾಂಸಕ್ಕೆ ಅಂತ ಸಾಕಿರ್ತೀರಿ ಕುರಿ ಆಡನ್ನ, ಎಷ್ಟು ಕುರಿನಾದ್ರೂ ಒಂದು ಲಾರಿಯೊಳಗೆ ತುಂಬ್ಕೊಂಡು ಹೋಗ್ಬೋದಾ? ಇಲ್ಲ. ಅಂದ್ರೆ ಈಗ ನೀವು ಹಸು ಸಾಕಿರ್ತೀರಿ, ಹಸುಗಳನ್ನ ನೀವು ಮಾರ್ಕೆಟಿಗೆ ನೀವು ನಿಮ್ಮ ರೈತರು ಮಾರಾಟಕ್ಕೆ ತಗೊಂಡೋಗ್ತಾರೆ, ಎಷ್ಟು ಬೇಕಾದ್ರೂ ಹಸುನ ಒಂದು ಲಾರಿಯೊಳಗೆ ತುಂಬ್ಕೊಂಡು ಹೋಗ್ಬೋದಾ? ಇಲ್ಲ. ಅಂದ್ರೆ ಒಂದು ಹಸುನ ಸಾಗಿಸ್ಬೇಕಾದ್ರೆ 6 ಅಡಿ 3 ಅಡಿ ಜಾಗ ಒಂದು ಹಸು ಇರಬೇಕು. 6 ಅಡಿ 3 ಅಡಿ ಅಂದ್ರೆ ನೀವು ಒಂದು 18 ಚದರ ಅಡಿಯ ಒಂದು ಜಾಗನ ಅಳತೆ ಮಾಡಿ ಅದೇ ವಿಸ್ತೀರ್ಣದಲ್ಲಿ ನೀವು ಆ ಲಾರಿಯಲ್ಲಿ ಸಾಗಿಸ್ಬೇಕೇ ವಿನ ಒಂದು ಲಾರಿಯಲ್ಲಿ 20-30 ಹಸುನ ಅಥವಾ ಎತ್ತುಗಳನ್ನ ಸಾಗಿಸಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಸಾಗಾಣಿಕೆ ನಿಯಮದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆಡು ಕುರಿಗೆ ಆದ್ರೆ ಅದು 4.5 ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ ಒಂದು ಆಡು ಅಥವಾ ಕುರಿಗೆ 4.5 ಅಡಿ, ಹಾಗೆ ಚದರ ಅಡಿ. ಹಾಗೆ ಹಂದಿಗೆ ಆದ್ರೆ ಅದರಲ್ಲೂ ಅಷ್ಟೇ 4ರಿಂದ 4.5 ಅಡಿ ಚದರ ಅಡಿ ಅಂತ ಹೇಳ್ತೀವಿ. ಅಂದ್ರೆ ನಾವ್ ಇದನ್ನ ಓವರ್ ಕ್ರೌಡಿಂಗ್ ಮಾಡಿದಾಗ, ತುಂಬಾ ಒಂದು ಲಾರಿಯಲ್ಲಿ ನಮಗೆ ಸಾಗಾಣಿಕೆ ವೆಚ್ಚ ಕಮ್ಮಿ ಆಗ್ಲಿ ಅಂತ ಹೇಳಿ ಜಾಸ್ತಿ ಮಾಡಿದಾಗ ಉಸಿರಾಟ ತೊಂದರೆ ಆಗಿ ಅದು ಸಾಯ್ಲಿಕ್ಕೂ ಇಲ್ಲ ಅಥವಾ ಬದುಕಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅದು ವದಾಗಾರಕ್ಕೆ ತಲುಪ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಖಂಡಿತ ಅವರಿಗೆ ಶಿಕ್ಷೆ ಅನುಭವಿಸಲಿಕ್ಕೆ ಕಾನೂನಿನಡಿ ಅವಕಾಶ ಇದೆ. ಒಂದು ಕಾಯ್ದೆ ಇದೆ, ಜಾನುವಾರು ಸಾಗಾಣಿಕೆ ಕಾಯ್ದೆ 2006 ಅಂತ ಇದೆ. ಸಾಗಾಣಿಕೆ ನಾವು ಪರವಾನಿಗೆ ಪಡಿಬೇಕು. ಫಸ್ಟ್ ನೀವು ಯಾವುದೇ ಒಂದು ಪ್ರಾಣಿ ಇರ್ಬೋದು, ಅದು ಹಸು ಇರ್ಬೋದು, ಕರು ಇರ್ಬೋದು, ಎತ್ತಿರ್ಬೋದು, ಹೋರಿ ಇರ್ಬೋದು, ಇಲ್ಲ ಆಡು ಕುರಿಗಳು ಇರ್ಬೋದು. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ನೀವು ಪರವಾನಿಗೆ ಪಡೆದೇ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಸಾಗಾಣಿಕೆ ಮಾಡಿ. ಯಾರಿಂದ ಪರವಾನಗಿ ಪಡಿಬೇಕು? ಇದು ನೀವು ಪರವಾನಿಗೆ ಪಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ಮೇನ್ ಬರುತ್ತದೆ, ಆಮೇಲೆ ಪಶುಪಾಲನೆ ಇಲಾಖೆನೂ ಬರುತ್ತೆ. ಪಶುಪಾಲನೆ ಇಲಾಖೆಯವರು ಲೈಸೆನ್ಸ್ ಕೊಡ್ತಾರೆ. ಆಮೇಲೆ ಇದರಲ್ಲಿ RTO ಬರುತ್ತೆ, ಅಂದ್ರೆ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ವಾಹನ ಬಳಸಬೇಕು. ಅಂದ್ರೆ ಯಾವ ವಾಹನದಲ್ಲಿ ಯಾವ ಪ್ರಾಣಿಗಳನ್ನ ತಗೊಂಡೋಗ್ಬೇಕು ಅಂತ ನಿಯಮಗಳಿದೆ, ಅದು ವಾಹನ ಕಾಯ್ದೆ ಅಡಿಯಲ್ಲಿ ಇದೆ. ಅದನ್ನ ಈಗ ಇಲ್ಲಿ ಹೇಳ್ತಾ ಹೋದ್ರೆ, ಅಂದ್ರೆ ಇಷ್ಟು ದೂರಕ್ಕಿಂತ ಹೆಚ್ಚಿದ್ರೆ ವಾಹನದಲ್ಲೇ. ಹೌದು, ಅದು ನಾನು ಹೇಳ್ತೀನಿ. ಈಗ ಯಾವ ಪ್ರಾಣಿಗಳಿಗೆ ಎಷ್ಟು ದೂರ ಅಂದ್ರೆ, ಒಂದು ದಿನಕ್ಕೆ 500 ಕಿಲೋಮೀಟರ್ಗಿಂತ ಜಾಸ್ತಿ ನಾವು ಪ್ರಾಣಿಗಳನ್ನ ಸಾಗಿಸುವಾಗಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಅಡಿದಿದೆ, ಪ್ರಾಣಿ ಸಾಗಿಸ್ಲಿಕ್ಕೆ ನಿಯಮ ಇದೆ. ಸೊ ಸಾಗಾಣಿಕೆ ನಿಯಮ ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆ 1960. ಇದು ಹೊಸದೇನಲ್ಲ. ಇದು ನೋಡಿ, 1960 ಅಂದ್ರೆ ನಾವು ಸ್ವಾತಂತ್ರ್ಯ ಬಂದು ಕೆಲವೇ ವರ್ಷಗಳಲ್ಲಿ ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. ಇದು ಸಂವಿಧಾನದ ಅಡಿಯಲ್ಲಿ ಇರುವಂತದ್ದು, ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇದೆ. ಇದರಲ್ಲಿ ಜಾನುವಾರು ಸಾಗಾಣಿಕೆ ನಿಯಮ 1978 ಅಂತಿದೆ. ಆ 78ರಲ್ಲಿ ನಿಯಮ 4ರಿಂದ 14 ಬರೇ ನಾಯಿ ಮತ್ತು ಬೆಕ್ಕುಗಳಿಗಿದೆ, ಅಂದ್ರೆ ಸಾಗಾಣಿಕೆಗೆ, ಸಾಕ್ಲಿಕ್ಕಲ್ಲ. ಹಾಗೆ 16ರಿಂದ 45 ಕೋತಿಗಳಿಗೆ ಅಂತ ಹೇಳ್ತಾನೆ, 47ರಿಂದ 56 ದನಗಳ ಸಾಗಾಣಿಕೆಗೆ ಅಂತ ಹೇಳ್ತಾನೆ, ನಿಯಮ 57ರಿಂದ 63 ಕುದುರೆ ಸಾಗಾಣಿಕೆಗೆ ಅಂತ ಹೇಳ್ತಾನೆ. ನೀವೆಲ್ಲ ನೋಡಿರ್ಬೋದು, ಈಗ ರೇಸ್ ಕೋರ್ಸ್ಗಳಿಗೆ ಕುದುರೆ ಸಾಗಿಸ್ತಾರೆ, ಫ್ಲೋಟ್ ಅಂತ ಕರೀತಾರೆ. ಫ್ಲೋಟ್ ಅಂತ ಕರೀತಾರೆ. ಅಂದ್ರೆ ಅವರು ಬೇರೆ ಯಾವ್ಯಾವ್ದೋ ಲಾರಿಗಳಲ್ಲಿ ಸಾಗಿಸುವ ಹಾಗಿಲ್ಲ, ಆ ಫ್ಲೋಟ್ ಅಲ್ಲೇ ಸಾಗಿಸ್ಬೇಕು. ಹಾಗೆ 65ರಿಂದ 75 ನಿಯಮ ಇದು ಕುರಿ ಮತ್ತು ಮೇಕೆ ಸಾಗಾಣಿಕೆಗೆ ಅಂತ ಹೇಳ್ತದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಗಾಣಿಕೆಯ ಪರವಾನಿಗೆ ಪತ್ರ ನಿಯಮ 96 ಮತ್ತು 97ರಂತೆ ಪ್ರಮಾಣ ಪತ್ರ ಪಡೆಯಲೇಬೇಕು. ಯಾರು ಸಾಗಿಸ್ತೀರೋ ಅವರು ಈ ಕಾಯ್ದೆ ಅಡಿ ನೀವು ಪ್ರಮಾಣ ಪತ್ರ ಪಡಿಬೇಕು. ಏನ್ ಸಾಗಿಸ್ತಾ ಇದ್ದೀರಾ, ಏನಕ್ಕೆ ಸಾಗಿಸ್ತಾ ಇದ್ದೀರಾ, ಎಲ್ಲಿಗೆ ಸಾಗಿಸ್ತೀರಾ, ಅಂದ್ರೆ ಎಲ್ಲಿಂದ ಎಲ್ಲಿಗೆ, ಯಾವ ದಿನ, ಯಾವ ಉದ್ದೇಶಕ್ಕಾಗಿ ಎಲ್ಲದನ್ನು ನಾವು, ನೀವು ಮಾರಾಟಕ್ಕ, ಮಾಂಸಕ್ಕ, ಎಲ್ಲದನ್ನೂ ನೀವು ತಿಳಿಸ್ಬೇಕಾಗುತ್ತೆ. ಇದಕ್ಕೆ ಪಶುಪಾಲನೆ ಇಲಾಖೆಯವರು ನಿಮಗೆ ಅನುಮತಿ ಕೊಡ್ತಾರೆ. ಆಮೇಲಿಂದ ಪೊಲೀಸ್ ಇಲಾಖೆಯವರು ಇದನ್ನ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲೂ ಚೆಕ್ ಮಾಡ್ತಾರೆ. ಅಂದ್ರೆ ಕಾನೂನಿನಲ್ಲಿ ಇದಕ್ಕೆ ಬಹಳ ಒಂದು ಚೆನ್ನಾಗಿ ಪ್ರಾಣಿಗಳಿಗೆ ನಾವು ರಕ್ಷಣೆ ಕೊಟ್ಟಿದ್ದೀವಿ. ಜಾನುವಾರು ಸಾಗಾಣಿಕೆ ಕಾಯ್ದೆ 2006 ಅಡಿಯಲ್ಲಿ ಇದು ಮುಖ್ಯ ಉದ್ದೇಶ ಏನಾಗುತ್ತೆ ಅಂತ ಹೇಳಿದ್ರೆ, ಸೂಕ್ತ ರಕ್ಷಣೆ, ಗಾಯ ಆಗಬಾರ್ದು, ರೋಗ ಉಂಟಾಗಬಾರ್ದು, ನೋವು ಉಂಟಾಗಬಾರ್ದು. ಪ್ರಾಣಿಗಳಿಗೆ ಮುಖ್ಯವಾಗಿ ನೋವು ಉಂಟಾಗಬಾರ್ದು. ನೋವು ಉಂಟಾಗಿದ್ರೆ ಅವು ನರಳುತ್ತದೆ, ನರಳಿದಾಗ ಇದೆಲ್ಲ ಬಹಳ. ಆಮೇಲೆ ಸಾಗಾಟದಲ್ಲಿ ಪ್ರಾಣಿಗಳು ಸಾಯ್ತವೆ. ಇದಿಷ್ಟನ್ನ ತಡೆಗಟ್ಟಲಿಕ್ಕೆ ಈ ಕಾಯ್ದೆನ ರೂಪಿಸಿದ್ದಾರೆ. ಅದರಿಂದ ತಾವು ಬಹಳ, ಅಂದ್ರೆ ಜಾನುವಾರು ಸಾಗಾಣಿಕೆಯಲ್ಲಿ ನಾವು ರೈಲುಗಳನ್ನೂ ಬಳಸ್ತೀವಿ, ನಿಜ, ಲಾರಿಗಳನ್ನೂ ಬಳಸ್ತೀವಿ ರಸ್ತೆಯಲ್ಲಿ ಸಾಗಾಣಿಕೆ ಮಾಡ್ಬೇಕಾದ್ರೆ. ಪ್ರತಿಯೊಂದಕ್ಕೂ ಆಯಾಯ ಕಾನೂನುಗಳನ್ನ 2006ನೇ ಈ ಕಾಯ್ದೆಯಲ್ಲಿ ತಿಳಿಸಿದ್ದಾರೆ. ಇದನ್ನ ಪ್ರಾಣಿಗಳನ್ನ ವಾಹನಕ್ಕೆ ತುಂಬುವಾಗ ಮತ್ತೆ ಇಳಿಸ್ಕೊಳ್ಳುವಾಗ ಅವುಗಳಿಗೆ ನೋವಾಗದಂತೂ ಮಾಡಬೇಕಾಗುತ್ತೆ. ಖಂಡಿತ. ಅದಕ್ಕೆ ಅವರು ಈ ಪ್ರಮಾಣ ಪತ್ರದಲ್ಲಿ ಇದೆಲ್ಲ ಬರೆದು ಕೊಡ್ಬೇಕಾಗುತ್ತೆ. ಸಾಗಾಣಿಕೆ ಮಾಡುವವನು ಜವಾಬ್ದಾರಿ ಅಂತ ಬರೆದು ಕೊಡ್ತಾನೆ. ಆಮೇಲಿಂದ ಅದನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಇರ್ತದೆ, RTO ಅವ್ರಿಗೂ ಹಕ್ಕಿದೆ. ಹಾಗೆ ಪಶುಪಾಲನೆ ಇಲಾಖೆಯವರು ಇದನ್ನ ಸೂಕ್ತ ರೀತಿಯಲ್ಲಿ ಪರವಾನಗಿನ ಕೊಡ್ತಾರೆ. ದೂರದ ಪ್ರದೇಶಗಳಿಗೆ ಸಾಗಾಣಿಕೆ ಮಾಡುವಾಗ ನೀರು ಮತ್ತು ಆಹಾರವನ್ನು ಒದಗಿಸಬೇಕಾಗುತ್ತೆ.
500 ಕಿಲೋಮೀಟರ್ ಸಾಗಿಸ್ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಬ್ರೇಕ್ ಕೊಡಬೇಕು, ಅಂದ್ರೆ ಅದಕ್ಕೆ ವಿರಾಮ ಕೊಟ್ಟು ನೀರು ಮತ್ತು ಆಹಾರನ ಪೂರೈಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಗಾಣಿಕೆ ನೋಡಿ, ನಾನು ಇಷ್ಟು ಹೇಳಿದ್ದು ಸಾಗಾಣಿಕೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಏನ್ ಮಾಡ್ತೀರಾ, ಏನ್ ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ. 1 ವರ್ಷಗಳ ಜೈಲು ಸಜ್ಜೆಗೆ ಅವಕಾಶ ಇದೆ, ಹಾಗೂ 10,000 ರಿಂದ 20,000 ತನಕ ದಂಡ ವಿಧಿಸಲಿಕ್ಕೂ ಅವಕಾಶ ಇದೆ. ಕಠಿಣವಾದ ಒಂದು ಶಿಕ್ಷೆಗೆ ಅವಕಾಶ ಕಾನೂನಿನಲ್ಲಿದೆ. ಹಾಗೆ ಎಲ್ಲಾ ವಾಹನಗಳಲ್ಲೂ ಸಾಗಾಣಿಕೆ ಮಾಡುವ ಹಾಗಿಲ್ಲ. ಸಾಮಾನ್ಯವಾಗಿ ನಾವು ಒಂದು ಲಾರಿಯಲ್ಲಿ 8 ಹಸು ಸಾಗಿಸಬಹುದು, ಅದಕ್ಕಿಂತ ಜಾಸ್ತಿ ಸಾಗಿಸಕ್ಕಾಗಲ್ಲ. ಅಂದ್ರೆ 200 ರಿಂದ 300 ಅಥವಾ 400 kg ಇರುವಂತ ಹಸು ಅಥವಾ ಎಮ್ಮೆ ಆದ್ರೆ 6 ಹಸು ಮಾತ್ರ ಸಾಗಿಸಬಹುದು. ಕೆಲವು ಜನ ನಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ, ಒಂದು ಹಳ್ಳಿಯಿಂದ ಅಥವಾ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣ. ಎಷ್ಟು ಕಿಲೋಮೀಟರ್ ವರೆಗೂ ಅವಕಾಶ ಇದೆ? ಉತ್ತಮ ಪ್ರಶ್ನೆ ಕೇಳಿದ್ರಿ. ಇದು ತಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ದಿನಕ್ಕೆ 30 ಕಿಲೋಮೀಟರ್ಗಿಂತ ಜಾಸ್ತಿ ನಡೆಸುವಾಗಿಲ್ಲ. ನೋಡಿ, ಕಾನೂನಿನಲ್ಲಿ ಹೇಳ್ತದೆ 30 ಕಿಲೋಮೀಟರ್ಗಿಂತ ಜಾಸ್ತಿ ನಡೆಸಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬಹುದು. ಹಾಗೆ 1 ಗಂಟೆಗೆ 4 ಕಿಲೋಮೀಟರ್ಗಿಂತ ಜಾಸ್ತಿ ನಡ್ಸ್ಕೊಂಡು ಹೋಗಿಲ್ಲ. ಅಂದ್ರೆ ಒಬ್ಬೊಬ್ರು ದೊಣ್ಣೆ ಹಿಡ್ಕೊಂಡು ಓಡಿಸ್ತಾ ಇರ್ತಾರೆ, ಬೇಗ ಹೋಗ್ಬಿಡೋಣ, ಮಾರ್ಕೆಟ್ ರೇಟ್ ಲೇಟ್ ಆಗ್ಬಿಡತ್ತೆ ಅಂದ್ಬಿಟ್ಟು. ಇದಕ್ಕೂ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆಮೇಲೆ ಬಿಸಿಲು 30 ಡಿಗ್ರಿ ಮೇಲಿದ್ರೂ ನಡ್ಸ್ಕೊಂಡು ಹೋಗಾಗಿಲ್ಲ. ಪ್ರತಿ 8 ಗಂಟೆಗೆ ಒಂದ್ಸಲ ನಿಲ್ಲಿಸಿ ಅದಕ್ಕೆ ಹುಲ್ಲು ಮತ್ತು ನೀರು ಅಥವಾ ತಿಂಡಿ ನೀರು ಕೊಡಬೇಕಾಗುತ್ತೆ. ಇದು ಕಾಲ್ನಡಿಗೆಯಲ್ಲಿ ತಗೊಂಡೋಗ್ಲಿಕ್ಕೂ ಅವಕಾಶ ಇದೆ, ಆದರೆ ಇದಕ್ಕೂ ಕಾನೂನಿನಡಿ ನಿಯಮಗಳನ್ನ ಪಾಲಿಸಬೇಕು. ಈಗ ಪ್ರಾಣಿಗಳ ವಧೆ ಬಗ್ಗೆ ನಾವು ಈ ಮೊದಲು ಪ್ರಸ್ತಾಪ ಮಾಡಿದ್ವಿ. ಈ ಪ್ರಾಣಿ ವಧೆ ನಿಯಮ 2001 ಅಂದ್ರೇನು ಅಂತೀರಿ? ನೋಡಿ, ತಾವು ಹೇಳಿದಾಗೆ ನಾವೆಲ್ಲರೂ ಸಾಕೋದು ಕೆಲವು ಸಾಕು ಪ್ರಾಣಿಗಳನ್ನ ಮಾಂಸಕ್ಕಾಗಿ ಅಂತ ಎಲ್ರಿಗೂ ಗೊತ್ತು. ಅದರಲ್ಲಿ ಆಡು ಕುರಿ ಮುಖ್ಯವಾಗಿ ಬರುತ್ತೆ, ಕೋಳಿಗಳು ಬರುತ್ತೆ. ಈ ಆಡು ಕುರಿ ಮತ್ತು ಕೋಳಿಗಳನ್ನ ನಾವು ಮಾಂಸಕ್ಕಾಗಿ ಸಾಕಿದ ಮೇಲೆ ವಧೆಗೆ ಅವಕಾಶ ಕೊಡಲೇಬೇಕು. ಆದ್ರೆ ವಧೆಗೆ ಅವಕಾಶ ಕೊಟ್ಟಾಗ ಆ ವಧೆಯನ್ನ ನಿಯಮಾನುಸಾರ ಮಾಡಬೇಕು. ಈ ವಧಾಗಾರ ನಿಯಮ 2001ರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಹೇಗೆ ವಧೆ ಮಾಡಬೇಕು, ನಾನು ಇಷ್ಟೊತ್ತು ಹೇಳಿದಾಗೆ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಸಾಗಾಣಿಕೆ ಮಾಡ್ಲಿಕ್ಕೂ ನಿಯಮ ಇದೆಯೋ, ಅದೇ ರೀತಿ ವಧೆ ಮಾಡ್ಲಿಕ್ಕೂ ನಿಯಮಗಳು ತುಂಬಾ ಇದೆ. ಏನು ಕೆಲವು ನಿಯಮಗಳು ಏನ್ ಹೇಳ್ತಾ ಅಂದ್ರೆ, ಈಗ ಗರ್ಭ ಧರಿಸಿರುವಂತಹ ಪ್ರಾಣಿಗಳನ್ನ ವಧೆ ಮಾಡುವಾಗಿಲ್ಲ. ಮಾಡಿದ್ರೆ ಏನಾಗುತ್ತೆ, ಖಂಡಿತ ನಿಮಗೆ ಕಾನೂನಲ್ಲಿ ಶಿಕ್ಷೆ ಆಗುತ್ತೆ. ಹಾಗೆ 3 ತಿಂಗಳ ಕೆಳಗಿರೋ ಮರಿಗಳನ್ನ ವಧೆ ಮಾಡುವಂತಿಲ್ಲ, ಅಥವಾ ಆ ಮರಿಗಳ ತಾಯಿಯನ್ನು ವಧೆ ಮಾಡುವಂತಿಲ್ಲ. ಅಂದ್ರೆ ಕಾನೂನಿನಲ್ಲಿ ನೋಡಿ ಎಷ್ಟು ನಾವು ಅದಕ್ಕೆ ಹಿಂಸೆ ಕೊಡಬಾರ್ದು. ಯಾವಾಗ ಒಂದು ಮರಿಯ ತಾಯಿಯನ್ನು ವಧೆ ಮಾಡಿದ್ರೆ ಆ ಮರಿಯ ಒಂದು ಅನಿಸಿಕೆ ಹೇಗಿರುತ್ತದೆ. ಸೊ ಇಂಥ ಒಂದು ಇದಕ್ಕೂ ನಾವು ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಶುವೈದ್ಯರ ಪ್ರಮಾಣ ಪತ್ರ ಇಲ್ಲದೆ ವಧೆ ಮಾಡುವಾಗಿಲ್ಲ. ಅಂದ್ರೆ ಪಶುವೈದ್ಯರು ಅದನ್ನ ಆರೋಗ್ಯವಾಗಿದೆ ಅಂತ ದೃಢೀಕರಿಸಬೇಕಾಗುತ್ತೆ. ಹಾಗೆ ವಧಾಗಾರದಲ್ಲಿ ಅದಕ್ಕೆ ಸಾಕಷ್ಟು ಬೆಳಕು, ನೀರು ಎಲ್ಲ ಇರಬೇಕು. ಹಾಗೆ ವಧೆಗಳ ಮಾಡುವಾಗ ಒಂದು ಪ್ರಾಣಿಯ ಮುಂದೆ ಇನ್ನೊಂದು ಪ್ರಾಣಿನ ವಧೆ ಮಾಡುವ ಹಾಗಿಲ್ಲ. ಅದಕ್ಕೆ ಭಯ ಆಗ್ಬಿಡುತ್ತೆ ನೋಡಿ, ಭಯ ಆಗುತ್ತೆ ನೋಡಿ. ಇದನ್ನ ತಾವೆಲ್ಲ ನೋಡಿರ್ಬೋದು, ಎಷ್ಟೊಂದು ಕಡೆ ಇದನ್ನ ಪಾಲಿಸೋದೇ ಇಲ್ಲ. ಅಂದ್ರೆ ಎಲ್ಲದನ್ನೂ ಅಲ್ಲೇ ನಿಲ್ಸಿರ್ತಾರೆ, ಒಬ್ಬೊಬ್ಬನೇ ಒಂದೊಂದೇ ಹಿಡಿದು ಅಲ್ಲೇ ವಧೆ ಮಾಡ್ತಾ ಇರ್ತಾನೆ. ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಒಂದು ಪ್ರಾಣಿ ತನ್ನ ಪಕ್ಕದ ಪ್ರಾಣಿನ ವಧೆ ಮಾಡ್ತಾ ಇರೋದು ನೋಡಿದಾಗ ಈ ಪ್ರಾಣಿಯ ದೇಹದಲ್ಲಿ ಅಡ್ರಿನಲಿನ್ ಅಂತ ನಾವು ಹೇಳ್ತೀವಿ, ಭಯದಿಂದ ಅದರ ರಿಲೀಸ್ ಆದಾಗ ಹಾರ್ಮೋನ್ ರಿಲೀಸ್ ಆಗ ಆ ಮಾಂಸದ ಕ್ವಾಲಿಟಿಯೇ ಕಮ್ಮಿ ಆಗ್ಬಿಡುತ್ತೆ. ಪ್ರಾಣಿಯ ದಯೆ ಒಂದು ಬೇರೆ, ಅದ್ರ ಜೊತೆಗೆ ಈ ಮಾಂಸದ ಕ್ವಾಲಿಟಿನೂ ಕಮ್ಮಿ ಆಗ್ಬಿಡುತ್ತೆ. ಯಾವಾಗ ಮಾಂಸದ ಕ್ವಾಲಿಟಿ ಕಮ್ಮಿ ಆಗುತ್ತೋ ಅದನ್ನ ಸೇವಿಸುವಂತ ನಮ್ಮಂತ ನಾಗರಿಕರಿಗೂ ಅದು ದೇಹದ ಮೇಲೆ ದುಷ್ಪರಿಣಾಮ ಮತ್ತು ಅನಾರೋಗ್ಯ ಉಂಟಾಗುತ್ತೆ. ಅದರಿಂದ ನಾನು ಈ ಮೂಲಕ ಹೇಳ್ಪಡಿಸೋದೇನೆಂದ್ರೆ, ಯಾವುದೇ ಒಂದು ಪ್ರಾಣಿನ ಕೊಲ್ಲಬೇಕಾದ್ರೂ ಪಕ್ಕದ ಪ್ರಾಣಿಗೆ ಅದಕ್ಕೆ ಗೊತ್ತಿರಬಾರ್ದು. ಮತ್ತೆ ಆದಷ್ಟು ಕಡಿಮೆ ನೋವಾಗೋ ರೀತಿಯಲ್ಲಿ ಕೊಲ್ಲಬೇಕಾಗುತ್ತೆ. ಇದಕ್ಕೂ ಕೆಲವು ನಿಯಮಗಳಿದೆ. ಪ್ರಾಣಿ ಜೀವ ಇರಬೇಕಾದ್ರೆ ಕೊಲ್ಲಬಾರ್ದು ಅಂತ ಹೇಳ್ತಾರೆ ನಿಯಮದಲ್ಲಿ. ಏನು ಅದಕ್ಕೆ ನಾವು ಸ್ಟನ್ನಿಂಗ್ ಅಂತ ಹೇಳ್ತೀವಿ. ಸ್ಟನ್ನಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಮಂಕು ಬರ್ಸೋದು, ಅಂದ್ರೆ ಅದರ ತಲೆಯ ಒಂದು ಭಾಗಕ್ಕೆ ಒಂದು ಬೋಲ್ಟ್ ನಲ್ಲಿ ಹೊಡಿತೀವಿ. ಇದು ಆಧುನಿಕ ವಧಾಗಾರಗಳಲ್ಲೆಲ್ಲ ಅಳವಡಿಸಿರ್ತಾರೆ. ಆ ಬೋಲ್ಟ್ ನಲ್ಲಿ ಹೊಡೆದಾಗ ಸ್ಟನ್ನಿಂಗ್ ಆಗುತ್ತೆ. ಆಗ ಆ ಪ್ರಾಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತನಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಆವಾಗ ಅದನ್ನ ವಧೆ ಮಾಡಬೇಕು ಅಂತ ಕಾನೂನಿನಲ್ಲಿ ಹೇಳುತ್ತೆ. ಇದನ್ನ ಅಳವಡಿಸಿದ್ರೆ ಪ್ರಾಣಿಗಳಿಗೆ ಹಿಂಸೆ ಮಾಡೋದನ್ನ ನಾವು ತಡೆಗಟ್ಟು. ಒಂದು ರೀತಿ ಅರಿವಳಿಕೆ ಆದಂಗೆ ಆಗುತ್ತೆ. ಹೌದು, ಖಂಡಿತ. ಅವಾಗ ವಧೆ ಮಾಡಬೇಕಾಗುತ್ತೆ. ಹೌದು, ಆವಾಗ ಅರವಳಿಕೆ ಆದಾಗ ವಧೆ ಮಾಡಿದ್ರೆ ಅದಕ್ಕೆ ನೋವು ಉಂಟಾಗುವುದಿಲ್ಲ ಅಂತ ಕಾನೂನಿನಲ್ಲಿ ಹೇಳ್ತದೆ. ಇನ್ನು ಮುಖ್ಯವಾಗಿ ಡಾಕ್ಟರ್ ತಿಮ್ಮಯ್ಯ ಅವರೇ, ಸಂವಿಧಾನದಲ್ಲಿ ನಮಗೆ ಮನುಷ್ಯರಿಗೆ ಸಾಕಷ್ಟು ಹಕ್ಕುಗಳಿದ್ದಾವೆ. ಈ ಜಾನುವಾರುಗಳಿಗೂ ಕೂಡ ನಮ್ಮ ಸಂವಿಧಾನದ ಅಡಿಯಲ್ಲಿ ನೀಡಿರುವಂಥ ರಕ್ಷಣೆ ಏನು ಅಂತೀರಿ? ಭಾರತದ ಸಂವಿಧಾನ ಎಷ್ಟು ಚೆನ್ನಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅಂದರೆ, ನಾವು ಬರೀ ಮನುಷ್ಯರ ಒಂದು ಉಪಯೋಗಕ್ಕಾಗಿ ಬರೆದಿಲ್ಲ. ಅವರು ಪ್ರಾಣಿಗಳಿಗೂ ಬಹಳ ಮಹತ್ವ ಕೊಟ್ಟು ರಕ್ಷಣೆ ಕೊಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಜಾನುವಾರುಗಳಿಗೆ ಬಹಳಷ್ಟು ರಕ್ಷಣೆಗಳು ಸಿಕ್ಕಿದೆ. ಆ ರಕ್ಷಣೆಗಳನ್ನ ಓದ್ಬಿಟ್ರೆ ನಾವು ಪ್ರಾಣಿಗಳನ್ನ ಸಾಕುವಾಗ ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ. ಸಂವಿಧಾನದ ಅಡಿಯಲ್ಲಿ ಬರೆದಂತ ಕಾನೂನುಗಳಿಗೆ 1960ರಲ್ಲಿ ಈ ಕಾನೂನುಗಳಿಗೆ ತಿದ್ದುಪಡಿ ಮಾಡಿ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಈ ದೇಶದಲ್ಲಿ
ಈ ಮಣ್ಣಿನಲ್ಲಿ ಅದಕ್ಕೆ ಜೀವನ ನಡೆಸುವಂತ ಹಕ್ಕಿದೆ, ಇದಕ್ಕೆ ಯಾರೂ ತೊಂದರೆ ಮಾಡುವಾಗಿಲ್ಲ, ಇದಕ್ಕೆ ಯಾರೂ ಅದನ್ನ ನಾವು ಹಿಂಸೆ ಮಾಡುವಾಗಿಲ್ಲ ಅಂತ ಹೇಳುವಂತ ಅದನ್ನ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ಸಂವಿಧಾನದ ಪ್ರಕಾರ ಸೆಕ್ಷನ್ 11 ಪ್ರಕಾರ ಸೆಕ್ಷನ್ 11 1960ರಲ್ಲಿ ಬರೆದಿರುವಂತಹ ಕಾನೂನಲ್ಲಿ ಪ್ರಾಣಿಗಳಿಗೆ, ಯಾವುದೇ ಪ್ರಾಣಿಗಳಿಗೆ ತಾವು ಹಿಂಸೆ ಕೊಟ್ರೆ, ನೀವು ನೋವುಂಟು ಮಾಡಿದ್ರೆ, ಅಥವಾ ಇದಕ್ಕೆ ನೀವು ಮೈಮಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಈ ದೊಣ್ಣೆ ತಗೊಂಡು ಚುಚ್ಚೋದಾಗ್ಲಿ, ಅಥವಾ ಈ ಬಿಸಿ ನೀರು ಹಾಕೋದಾಗ್ಲಿ, ಬಾಲ ಮುರಿಯೋದಾಗ್ಲಿ, ಎಣ್ಣೆ ಹಾಕೋದಾಗ್ಲಿ, ಅಥವಾ ಈ ಕೆಲವು ಪ್ರಾಣಿಗಳಿಗೆ, ಈಗ ನಿಮ್ಮ ಪ್ರಾಣಿಗಳನ್ನ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ವಿಷ ಉಣಿಸೋದಾಗ್ಲಿ, ಇಂಥದಕ್ಕೆಲ್ಲ ಇದರಿಂದ ಸೆಕ್ಷನ್ 428 ಮತ್ತು 429 428 429 IPC ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ತಮಗೆ ಜೈಲು ಶಿಕ್ಷೆ ಆಗುವಂತ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ಕಲ್ಪಿಸಿದ್ದಾರೆ. ಅಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 15G ಅಂತಿದೆ. ಅದರಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲ ಒಂದು ಡ್ಯೂಟಿ ಅಥವಾ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ, ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್, ರಿವರ್, ವೈಲ್ಡ್ ಲೈಫ್ ಅಂಡ್ ಎನಿಮಲ್ಸ್ ಅಂತ ಹೇಳ್ತಾನೆ. ಅಂದ್ರೆ ಇದೆಲ್ಲದಕ್ಕೂ ರಕ್ಷಣೆ ಕೊಡುವಂತಹದ್ದು ಆರ್ಟಿಕಲ್ 15 ನಲ್ಲಿದೆ. ಪ್ರಾಣಿಗಳಿಗೆ, ವನ್ಯಜೀವಿಗಳಿಗೆ ಯಾವುದಕ್ಕೂ ತೊಂದರೆ ಕೊಡಲಿಕ್ಕೆ ಮಾನವನಿಗೆ ಹಕ್ಕಿಲ್ಲ ಅಂತ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. ಅದರಿಂದ ನಾನಿಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಪ್ರಾಣಿಗಳಿಗೆ ಸಾಧ್ಯವಾದಷ್ಟು ನಾವು ಹಿಂಸೆ ಕೊಡುವುದಾಗ್ಲಿ ಮಾಡಬಾರ್ದು. ಆಮೇಲೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರನೂ ಒಂದು ಕಾಯ್ದೆನ ಜಾರಿಗೆ ಮಾಡ್ತದೆ. ಅದು ಏನು ಅಂತ ಹೇಳಿದ್ರೆ, ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆರ್ಡಿನೆನ್ಸ್ 2020. ಅಂದ್ರೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020ರಲ್ಲಿ ಬರುತ್ತೆ. ಅಂದ್ರೆ ಇದರಲ್ಲಿ ಏನ್ ಹೇಳ್ತಾ ಅಂದ್ರೆ, ಗೋಹತ್ಯೆನ ನಿಷೇಧಕ್ಕೂ ಇವ್ರಿಗೆ ಇಲ್ಲಿ ಅವಕಾಶ ಮಾಡಿದ್ದಾರೆ. ಅಂದ್ರೆ ಮಾಂಸಕ್ಕಾಗಿ ಏನೇ ಬೇಕಾದ್ರೂ ಕೊಲ್ಬಹುದು ಅಂತ ಇತ್ತು ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಹಾಲು ಕೊಡುವಂತ ಹಸುಗಳನ್ನ ಕೊಲ್ಲಬಾರದು ಅಂತಿದೆ. ಇದಕ್ಕೂ ಒಂದು ಕಾನೂನನ್ನ ತಂದಿದ್ದಾರೆ. ಅಂದ್ರೆ ಈ ಪ್ರತಿಯೊಂದು ಕಾನೂನುಗಳನ್ನ ನಾವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಮುಖ್ಯ ಆಗ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ನೀವು ಸುಮ್ಮನೆ ಒಂದು ನಾಯಿ ಅಥವಾ ಬೆಕ್ಕನ್ನೇ ತಗೊಳ್ಳಿ, ಇದು ನಮ್ಮ ಒಂದು ಪ್ರಪಂಚದಲ್ಲಿ ಅಥವಾ ನಮ್ಮ ಒಂದು ಜೀವಮಾನದಲ್ಲೇ ನಾವು ನೋಡಿದ್ರೆ ನಮ್ಮ ಸುತ್ತಮುತ್ತದ ಪರಿಸರದ ಒಂದು ಸ್ಕ್ಯಾವೆಂಜರ್ ಇದು. ಅಂದ್ರೆ ಒಂದು ಸ್ವಚ್ಛ ಮಾಡುವಂತ ಪ್ರಾಣಿ. ಈ ಎಷ್ಟೊಂದು ವೇಸ್ಟ್ಗಳನ್ನ ನಮಗೆ ಬೆಳೆದಿರೋದನ್ನ ನಾವು ಬಿಸಾಕಿರ್ತೀವಿ, ಅಲ್ಲೆಲ್ಲೇ ಕಸಗಳನ್ನ ಬಿಸಾಕಿರ್ತೀವಿ. ಅದನ್ನ ಅದು ಕಸನ ರಸವಾಗಿ ತಿಂದು ಆ ಪ್ರದೇಶದಲ್ಲಿ ಹುಳ ಉಪ್ಪಟ ಕಾಯಿಲೆಗಳು ಬರದಾಗೆ ನೋಡ್ಕೊಳ್ತದೆ. ಇದಕ್ಕೆ ನಾವು ಎಷ್ಟೊಂದು ಜನ ನನ್ನ ಜೊತೆ ಮಾತಾಡ್ತಿ ಹೇಳಿದ್ದಾರೆ, ಬೀದಿ ನಾಯಿಂದ ಏನ್ ಪ್ರಯೋಜನ ಅಂತ. ನಾನು ಖಂಡಿತ ಹೇಳ್ತೀನಿ, ಸಾಕು ಪ್ರಾಣಿಗಳನ್ನ, ಸಾಕು ನಾಯಿಗಳನ್ನ ನಾವೆಲ್ಲರೂ ಪ್ರೀತಿಸ್ತೀವಿ, ಆದ್ರೆ ಬೀದಿ ನಾಯಿಗಳನ್ನ ಎಲ್ಲರೂ ಇತ್ತೀಚೆಗೆ ದ್ವೇಷಿಸಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಬೀದಿ ನಾಯಿಗಳು, ಬೀದಿ ಬೆಕ್ಕುಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸರ ಖಂಡಿತ ನಾವು ಬದುಕಲಿಕ್ಕೆ ಆಗಲ್ಲ, ಬದುಕಲಿಕ್ಕೆ ಭಯಾನಕ ಪರಿಸ್ಥಿತಿ ತಲುಪ್ತದೆ. ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳು ಮತ್ತು ಬೀದಿ ಬೆಕ್ಕುಗಳು ನಮ್ಮ ಒಂದು ಪರಿಸರದ ಒಂದು ಅವಿಭಾಜ್ಯ ಅಂಗ. ಅವು ನಮ್ಮ ಪರಿಸರಕ್ಕೆ ಸಾಕಷ್ಟು ಕೊಡುಗೆನ ಕೊಡ್ತದೆ. ಅದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಸಾರ್ವಜನಿಕರು ಆಗಲಿ, ನಮ್ಮಂಥ ಪ್ರಜೆಗಳಾಗಲಿ, ಯಾರು ಪ್ರಾಣಿಗಳನ್ನ ಹಿಂಸಿಸಬಾರದು. ಆದಷ್ಟು ನಾವು ಪ್ರಾಣಿಗಳನ್ನ ಪ್ರೀತಿಸಬೇಕು. ಕೈಲಾದರೆ ಅದಕ್ಕೆ ಆಗುವಂಥ ಒಂದು ಚಿಕಿತ್ಸೆ ಕೊಡಿಸೋದಾಗಲಿ, ಅಥವಾ ಅದಕ್ಕೆ ಕೊಡುವಂಥ ಒಂದು ಪ್ರೀತಿ ಆಗಲಿ, ಅಥವಾ ಅದಕ್ಕೆ ಕೊಡುವಂಥ ಒಂದು ಊಟ ನೀರು ಆಗಲಿ, ಇದರಿಂದ ನಾವು ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಕೊಳ್ಳಿಕ್ಕೆ ಮತ್ತು ಪ್ರಾಣಿಯ ಈ ಸಮತೋಲನ, ಪ್ರಪಂಚದಲ್ಲಿ ಏನಿದೆಯೋ, ನಾವು ಬರೀ ಮಾನವರು ಮಾತ್ರ ಪ್ರಾಣಿಗಳಲ್ಲ, ಎಲ್ಲಾ ಪ್ರಾಣಿಗಳು ಪ್ರಾಣಿಗಳೇ ನಮ್ಮ ಈ ಪ್ರಪಂಚದಲ್ಲಿ. ನಾವು ಮಾನವರಿಗೆ ಮಾತ್ರ ಇರುವುದಲ್ಲ ಈ ಪ್ರಪಂಚ. ಅದರಿಂದ ಪ್ರಾಣಿಗಳನ್ನ ನಾವು ಮನುಷ್ಯರಂತೆ ನೋಡಬೇಕು. ಯಾವುದೇ ಪ್ರಾಣಿಗೂ ನಾವು ಹಿಂಸೆ ಕೊಡಬಾರದು. ಪ್ರಾಣಿ ಕಲ್ಯಾಣ ಕಾಯ್ದೆಗಳು ಏನೇ ಇರಲಿ, ನಾವು ನಮ್ಮ ಜೀವನದಲ್ಲಿ ಕೆಲವು ಮುಖ್ಯ ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ಪ್ರಾಣಿ ಕಲ್ಯಾಣದ ನಿಯಮಗಳನ್ನೇ ಅನುಸರಿಸಬೇಕಾಗಿಲ್ಲ, ಪ್ರೀತಿ ತೋರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಕೇಳಿದರೆ, ಪ್ರಾಣಿಗಳ ಕಲ್ಯಾಣಕ್ಕಾಗಿರುವಂಥ ಕಾಯ್ದೆಗಳ ಬಗ್ಗೆ, ವಿವಿಧ ವಿಚಾರಗಳ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಕ್ಯಾಪ್ಟನ್ ಡಾಕ್ಟರ್ ಚೇಂದ್ರಿಮಾಡ ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845024279. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845024279. ತುಂಬ ಸಂತೋಷ ಡಾಕ್ಟರ್ ತಿಮ್ಮಯ್ಯ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಸಂದರ್ಭದಲ್ಲಿ ಈ ಪ್ರಾಣಿ ಕಲ್ಯಾಣಕ್ಕಾಗಿ ಇರುವಂಥ ವಿವಿಧ ಕಾಯ್ದೆಗಳು
ಮತ್ತು ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟ ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಾಣಿ ಕಲ್ಯಾಣ ಪಕ್ಷದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿಯ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಜಿಲ್ಲಾ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದ ಕ್ಯಾಪ್ಟನ್ ಡಾಕ್ಟರ್ CP ತಿಮ್ಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.